ಇಲ್ಲ ಇಲ್ಲ, ಈ ಸಬ್ಜೆಕ್ಟ್ ಬೇಕು. ಒಂದು ಸೆಕೆಂಡ್. ಈಗ ನೋಡಿ, ಯಾವುದೊಂದು ಗಂಭೀರವಾದ ವಿಚಾರ ಚರ್ಚೆ ಮಾಡಲಿಕ್ಕೆ ಅಂತ ನಿಮ್ಗೆ ಯಾರ್ದು ಮನಸ್ಸಿದ್ದಲ್ಲಿ ಮನಪೂರ್ವಕವಾಗಿ ನಿಯಮ ಅಡಿಯಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಭಾಳಷ್ಟುಗಳಿದೆ ಇದು ಚರ್ಚೆ ಮಾಡಲಿಕ್ಕೆ. ಕಾಲಿಂಗ್ ಅಟೆನ್ಷನ್ ತಗೊಳ್ಬೋದು, ಅಥವಾ ಕ್ವಶನ್ ಅವ್ರು ಆಗ್ಬೋದು, ಚರ್ಚೆ ಮಾಡುವಂಥ ಅವಕಾಶ ಇದೆ. ಅದನ್ನು ನಿಲ್ಲುವಲ್ಲಿ ಸೂಚನೆ ನಿಮಗೆ ತರ್ಬೋದು. ಇದೆಲ್ಲ ಅವಕಾಶ ಕೂಡ ಭಾಳಷ್ಟಿದೆ. ಆದರೂ ಕೂಡ ಇದು 10 ದಿವಸ ಹಿಂದೆ ನಡೆದಿದ್ದರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ 0 ಅವರಲ್ಲಿ ಪ್ರಸ್ತಾವನೆ ಮಾಡಬೇಕಂತ ಹೇಳಿದಾಗ ನಾನು ಆಗಲೇ ಹೇಳಿದ್ದೇನೆ, ಇದರಲ್ಲಿ 0 ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಸರ್ಕಾರ ಇದ್ದರೆ ಅವರು ಉತ್ತರ ಕೊಡ್ತದೆ, ಅಥವಾ ಮತ್ತೆ ಅದು ಉತ್ತರ ಕೊಡ್ತದೆ. ಒಂದು ಸೆಕೆಂಡ್ ಅಲ್ಲಮ್ಮ ಮುಗಿಸ್. ಸರ್ಕಾರ ಇದ್ರೆ ಅಂದ್ರೆ ಆಗಿಲ್ಲ ನೋಡಿ, ನನ್ನ ಕನ್ನಡ ಗೊತ್ತಿದೆ ಮಾರೆ, ನಾನು 100% ಸರಿ, ಕನ್ನಡ ಸರಿ ಇಲ್ಲ. ನಾನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಕನ್ನಡದಲ್ಲೇ ನೀವು ಚರ್ಚೆ ಮಾಡಿದ್ರೆ ಅರ್ಥ ಮಾಡಲಿಕ್ಕೆ ಯಾಕೆ ಚರ್ಚೆ ಮಾಡ್ತಾರೆ? ಯಾಕೆ ನೀವು ಚರ್ಚೆ ಚರ್ಚೆ ಮಾಡಬೇಡಿ, ದಯವಿಟ್ಟು ಚರ್ಚೆ ಮಾಡಬೇಡಿ. ಒಂದು ನಿಮಗೆ ಬೇರೆ ಬೇರೆ ಅವಕಾಶಗಳು ಇದೆ ನಿಯಮದಲ್ಲಿ ಚರ್ಚೆ ಮಾಡಲಿಕ್ಕೆ. 0 ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಅಂತ ಕೇಳಿದಾಗ ನಾನು ಹೇಳಿದೆ, ನೀವೊಂದು ಕಾಲಿಂಗ್ ಅಟೆನ್ಷನ್ ಬೇರೆ ತರಲಿ ಚರ್ಚೆ ಮಾಡಲಿಕ್ಕೆ ಬೇಕಾದಲ್ಲಿ 0 ಅವರಲ್ಲಿ ನಿಮಗೆ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ. ಸರ್ಕಾರಕ್ಕೆ ಉತ್ತರ ಇವತ್ತು ಅಥವಾ ನಾಳೆ ಅದನ್ನು ಕೊಡ್ತದೆ ಅಂತೇಳಿ ಆಯ್ತು. ಇಲ್ಲಿ ಬರೀ ಪ್ರಸ್ತಾವನೆ ಮಾತ್ರ ಅಂತ ಹೇಳಿದ್ದಾರೆ. ಅವ್ರಿಗೆ ಪ್ರಸ್ತಾವನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ, ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡೋಂಥ ಅವಕಾಶ ಇಲ್ಲ. ನಾಳೆ ಅಥವಾ ಇವತ್ತು ಆಯ್ತು, ಇವತ್ತು ಹೇಳ್ತೇನೆ ಅವ್ರಿಗೆ, ಎಂದು ಅವ್ರಿಗೆ ಅವಶ್ಯಕತೆ ಇರಲಿಲ್ಲ. ನನಗೆ ಹೇಳ್ತೇನೆ ಅವ್ರಿಗೆ ಅಲ್ಲಿಗೆ ನೀವು ಕೂಡ ಸಚಿವರಾಗಿದ್ದೀರಿ, ನೀವು ಕೂಡ ಹಿರಿಯ ನಾಯಕರು. ಅವರ ಶೆಡ್ಯೂಲ್ ಏನಾದ್ರು ನಮ್ಗೆ ಗೊತ್ತಿಲ್ಲ. ಈಗ ಆಯಿತು ಬಂದ ಈಗ ನೀವು ಈಗ ಎಮರ್ಜೆನ್ಸಿ ಇದೆ, ಇನ್ಸ್ಟೆಂಟ್ ಕಾಪಿ ಆಗಾದ ಅರ್ಜೆಂಟ್ ಆಗ್ತದೆ. ನೀವು ಪ್ರಸ್ತಾವನೆ ಮಾಡಿದ್ದೀರಿ, ಅವ್ರು ರಿಪೋರ್ಟಲ್ಲಿ ತರಿಸ್ಬೇಕು ವಿಚಾರ. ಆವಾಗ ಉತ್ತರ ಕೊಟ್ಟಾಗ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಮತ್ತು ಇನ್ನೊಂದು ವಿಚಾರಗಳು ಕೊಡಗೆಲ್ಲ ಅವಕಾಶ ಇದೆ. ನೀವು ಉಸ್ತುವಾರಿ ಮಂತ್ರಿಯಾಗಿ ನಿಮ್ಗೆ ಕೂಡ ಭಾಳಷ್ಟು ಮಾತಾಡಲಿಕ್ಕಿದೆ, ಶಾಸಕರಾಗೆಲ್ಲ ಹಲವಾರು ನಿಮಗೆ ಕೂಡ ಮಾತಾಡಲಿಕ್ಕಿದೆ. ಇವತ್ತು ಅಲ್ಲಿ ಜಿಲ್ಲಾ ಶಾಸಕರಿಗೆ ಕೂಡ ಅವರಿಗೆ ವಿಷಯ ಇನ್ನು ಅಲ್ಲಿಗೆ ವಿಷಯ ಗೊತ್ತಿಲ್ಲದವ್ರು ಕೂಡ ಎದ್ದು ನಿಂತು ಮಾತಾಡಲಿಕ್ಕೆ ಕೂಡ ಭಾಳಷ್ಟುಗಳು ವಿಚಾರಗಳಿದೆ ಹೇಳಲಿಕ್ಕೆ ಹೇಳಿ. ಆದ ಕಾರಣ ಇದಕ್ಕೆ ಒಂದು ಆ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡಿ. ಈಗ ನೀವು ಈ ಮುಂದುವರಿಸಿಕೊಂಡು ಹೋಗಲಿ ಅವಕಾಶ ಮಾಡಿಕೊಡ್ತಾ ಕಾರ್ಯದರ್ಶಿ ಹೊರಸಲ್ಲಿಸಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಷ್ಟ್ರಪತಿಯವರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕ ವಿಧೇಯಕವನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಬಿಲ್ಗಳು ಮಂಡಿಸೋದು ಸರ್ 60 ಪ್ರಕಾರ ನಾವು ನೋಟಿಸ್ ಕೊಟ್ಟಿದ್ದೇವೆ. ಗೊಬ್ಬರದ ಅಭಾವದ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದೇವೆ. ದಯವಿಟ್ಟು ತಗೊಳ್ಬೇಕು. 5 ನಿಮಿಷ ಆಗ್ಲಿ ಸರ್. ಅಷ್ಟೇ ಗ್ರೇಟರ್ ಬ್ಯಾಂಗ್ಳೂರ್ದು ಮತ್ತೆ ಅದು ಸ್ಮಾಲರ್ ಬೆಂಗಳೂರು ಔಟ್ ಇದೆ, ಬೇಡ ಅಲ್ಲ. ಒಂದು ಸೆಕೆಂಡ್ ಆಯ್ತು. ಅವ್ರಿಗೆಲ್ಲ ವಿಷಯ, ಅವರು ಪ್ರತಿಪಕ್ಷ ನಾಯಕರಾಗಿದ್ದಾರೆ, 4 ಸಚಿವರಾಗಿದ್ದಾರೆ, ಎಲ್ಲ ಕೂಡ ವಿಚಾರ ಗೊತ್ತಿದೆ ಅವರಿಗೆ. ಆದಾಗ ಇದರಲ್ಲಿ ಇದು ನಿಲುವಲ್ಲಿ ಬರುವುದಿಲ್ಲ ಅಂತ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ. ಆದ ಕಾರಣ ಬಹುಶಃ ಇದು ನಿಲುವಲ್ಲಿ ಕನ್ವರ್ಟ್ ಮಾಡಿ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಮತ್ತೆ ಬೇಡ ಪ್ರಶ್ನೆ ಬೇಡ, ಅಲ್ಲ ಗೊತ್ತುಂಟು ನೀವು ಚರ್ಚೆ ಮಾಡಿ ಹೇಳ್ತೀರಾ. 69 ಆಯ್ತು ಅವರೇ ಮಾನ್ಯ ಅಧ್ಯಕ್ಷರೇ, ನೀವು ಅಲ್ಲ ಮಾತಾಡಿ. 69 ಕನ್ವರ್ಟ್ ಮಾಡಿ ಚರ್ಚೆ ಕೊಡ್ತೇನೆ. ಸರ್ ಮೆನ್ಷನ್ ಮಾಡ್ಲಿಕ್ಕೆ ಅವಕಾಶ. ಏನ್ ಮೆನ್ಷನ್ ಮಾಡುದು? ಮೆನ್ಷನ್ ಮಾಡ್ಲಿಕ್ಕೆ ಅವಕಾಶ ಅಲ್ಲ, ಯಾಕೆ ನಾನು ಕೊಡ್ತೇನೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಮತ್ತೆ ಮೆನ್ಷನ್ ಅಂತ ಇದೆ.